ನಮಸ್ಕಾರ ವೀಕ್ಷಕರೇ. ಬಹು ನಿರೀಕ್ಷಿತ ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ದೊಡ್ಡ ದಿಗ್ವಿಜಯವನ್ನ ಸಾಧಿಸಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿದೆ. ಉಚಿತಗಳ ಹಿಂದೆ ಬಿದ್ದಿದ್ದ ದೆಹಲಿ ಮತದಾರರು ಈ ಬಾರಿಯೂ ಖಚಿತವಾಗಿ ಕೇಜ್ರಿವಾಲ್ಗೆ ವೋಟ್ ಹಾಕ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಕೇಜ್ರಿವಾಲ್ಗೆ ಅಬ್ಬಬ್ಬ ಅಂದ್ರೆ ಒಂದಷ್ಟು ಸೀಟ್ಗಳು ಕಮ್ಮಿ ಆಗ್ಬೋದು, ಆದ್ರೆ ಗೆಲ್ಲೋದು ಮಾತ್ರ ಆಮ್ ಆದ್ಮಿ ಅನ್ನೋ ಟಾಕ್ ಇತ್ತು. ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಬಿಜೆಪಿಗೆ ಜೈ ಅಂದ್ರು. ಈ ಹಿಂದೆ ಕೆಲ ಸಮೀಕ್ಷೆಗಳು ಉಲ್ಟಾ ಆಗಿದ್ರಿಂದ ರಿಸಲ್ಟ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಕಾದು ನೋಡ್ಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಬಂದಿದ್ವು. ಆದ್ರೆ ಅದೆಲ್ಲವನ್ನ ಮೀರಿ ಕೊನೆಗೆ ಬಿಜೆಪಿ ದೊಡ್ಡ ವಿಜಯವನ್ನ ಸಾಧಿಸಿದೆ. ಈ ಗೆಲುವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ 10 ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಅದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ರಿಸಲ್ಟ್ ಏನಾಗಿದೆ ಅನ್ನೋದನ್ನ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುನಾಮಿ ಎಬ್ಬಿಸಿ ಬಿಜೆಪಿ ಹೊಸ ಇತಿಹಾಸವನ್ನ ಬರೆದಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ದೇಶದ ರಾಜಧಾನಿಯನ್ನ ಕಮಲ ಪಡೆ ಆಳೋದಕ್ಕೆ ಮುಂದಾಗಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ 47 ಸೀಟ್ಗಳಲ್ಲಿ ಮುನ್ನಡೆ ಸಾಧಿಸಿದರೆ ಆಪ್ 23 ಹಾಗೂ ಕಾಂಗ್ರೆಸ್ ಯಾವುದೇ ಸೀಟ್ ಕೂಡ ಗೆದ್ದಿಲ್ಲ. ಈ ಪ್ರಚಂಡ ಗೆಲುವಿನ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ಸಾಕಷ್ಟು ಅಚ್ಚರಿಯ ವಿಚಾರಗಳು ಮುನ್ನೆಲೆಗೆ ಬರ್ತಾ ಹೋಗುತ್ತವೆ. ಇನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ವೋಟ್ ಬಂದಿದೆ ಅಂದ್ರೆ ಅದು ಕೇವಲ ಸಾಂಪ್ರದಾಯಿಕ ವೋಟರ್ಸ್ ಅಲ್ಲದೆ ಬೇರೆಯವರು ವೋಟ್ ಹಾಕಿದ್ದಾರೆ ಅನ್ನೋದು ಪಕ್ಕ ಆಗುತ್ತೆ. ಹಾಗಿದ್ರೆ ಆ ವೋಟರ್ಸ್ ಯಾರಿರ್ಬೋದು ಅಂತ ನೋಡಿದ್ರೆ ಕೇಜ್ರಿವಾಲ್ಗೆ ಬೆಂಬಲಿಸ್ತಾ ಇದ್ದವರೇ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ ಕೇಜ್ರಿವಾಲ್ಗೆ ಬೆಂಬಲ ಕೊಡ್ತಾ ಇದ್ರು ಇವರ್ಯಾರು ಬಿಜೆಪಿಗೆ ಅಪರಿಚಿತ ಮತದಾರರು ಆಗಿರ್ಲಿಲ್ಲ ಅನ್ನೋದು. ಇದೇ ಜನರು ಲೋಕಸಭೆಯಲ್ಲಿ ಬಿಜೆಪಿಗೆ ಪೂರ್ಣ ಬಹುಮತವನ್ನ ಕೊಡ್ತಾ ಬಂದಿದ್ರು. ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಅವರೆಲ್ಲ ಬಿಜೆಪಿ ಕಡೆಗೆ ಟರ್ನ್ ಆಗಿದ್ದಾರೆ. ಇದರಿಂದ ಗೊತ್ತಾಗುವ ಮತ್ತೊಂದು ವಿಷಯ ಏನಂದ್ರೆ ದೆಹಲಿಯ ಬಹುತೇಕ ಮತದಾರರು ಯಾವುದೇ ಒಂದು ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತಿಲ್ಲ ಅನ್ನೋದು. ಹಿಂದುತ್ವದ ಬೇಸ್ ಇರೋದ್ರಿಂದ ಬಿಜೆಪಿಗೆ ಒಂದಷ್ಟು ಫಿಕ್ಸ್ಡ್ ಮತದಾರರಿದ್ದಾರೆ. ಆದ್ರೆ ಆಪ್ಗೆ ಜನರು ಜೈ ಅಂತ ಇದ್ದಿದೆ ಕೇವಲ ಫ್ರೀಗಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲದೆ ಧರ್ಮದ ಆಧಾರದಲ್ಲೂ ವೋಟ್ ವಿಭಜನೆಯ ಲೆಕ್ಕ ಇಟ್ಟಿದ್ರು. ಕಂಪ್ಲೀಟ್ ಆಗಿ ಯಾವ ಧರ್ಮದವರು ಒನ್ ಸೈಡೆಡ್ ಆಗ್ಲಿಲ್ಲ. ಬಿಜೆಪಿಗೆ ಎಲ್ಲಾ ಧರ್ಮದವರ ವೋಟ್ ಬಿದ್ದಿರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಈ ದೊಡ್ಡ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಮೊದಲನೆಯದು ಕಳೆದ 3 ತಿಂಗಳಲ್ಲಿ ಆಮ್ ಆದ್ಮಿಗೆ ಬೆನಿಫಿಟ್ ಆಗೋ ಯಾವ ಬೆಳವಣಿಗೆಯೂ ನಡೆಯದೇ ಇರೋದು. ಆಡಳಿತ ವಿರೋಧಿ ಅಲೆ, ಕೇಜ್ರಿವಾಲ್ ಹಗರಣಗಳು, ದೆಹಲಿ ಸಮಸ್ಯೆಗಳು ಇದೆಲ್ಲವೂ ಕಳೆದ 1 ವರ್ಷಗಳಿಂದ ಇರೋ ಆರೋಪಗಳೇ. ಆದ್ರೆ ಕಳೆದ 2-3 ತಿಂಗಳ ಹಿಂದೆ ಆಪ್ ಕಡಿಮೆ ಅಂತರದಲ್ಲಿ ಗೆಲ್ಲುವ ಅಥವಾ 50-50 ವಾತಾವರಣ ಇತ್ತು. ಆದ್ರೆ ಕಳೆದ 2 ತಿಂಗಳಲ್ಲಿ ಆಮ್ ಆದ್ಮಿಯ ಹಣೆಬರಹ ರಿವರ್ಸ್ ಆಗೋ ಒಂದೇ ಒಂದು ಘಟನೆ ಕೂಡ ನಡೀಲೇ ಇಲ್ಲ. ಕೇಜ್ರಿವಾಲ್ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ವಿಚಾರ ಜನರ ತಲೆಯಲ್ಲಿ ಫಿಕ್ಸ್ ಆಗ್ತಾ ಹೋಯ್ತು. ಅದಕ್ಕೆ ತಕ್ಕಂತೆ ನೀರಿನ ಸಮಸ್ಯೆ, ಸ್ಲಮ್ ಸಮಸ್ಯೆಗಳು, ಶಾಲೆಗಳಲ್ಲಿ ಅವ್ಯವಸ್ಥೆ ಇದೆಲ್ಲವೂ ಹೈಲೈಟ್ ಆಗ್ತಾನೆ ಹೋಯ್ತು. ಇದು ಮೊದಲೇ ಇದ್ದ ಆರೋಪಗಳ ಮೇಲೆ ಇನ್ನೂ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಯ್ತು. ಇನ್ನೊಂದು ವಿಚಾರ, ಬಿಜೆಪಿ ವರ್ಚಸ್ಸು ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಆಗ್ತಾ ಹೋಗಿದ್ದು. ಒಂದು ಕಡೆ ಹರಿಯಾಣ ಹಾಗೂ ಮಹಾರಾಷ್ಟ್ರ ಎಲೆಕ್ಷನ್ ನ ಗೆಲುವು ದೊಡ್ಡ ಮಟ್ಟದಲ್ಲಿ ಇದ್ದಿದ್ರಿಂದ ದೇಶಾದ್ಯಂತ ಬಿಜೆಪಿ ಅಲೆ ಇದೆ ಅನ್ನೋ ನರೇಟಿವ್ ಕ್ರಿಯೇಟ್ ಆಗಿತ್ತು. ಎಷ್ಟೇ ಆದರೂ ಸಿದ್ಧಾಂತಕ್ಕಿಂತ ದೆಹಲಿ ಜನರಿಗೆ ಫ್ರೀಗಳು ಮುಖ್ಯವಾಗುತ್ತೆ ಅಂತ ಗೊತ್ತಾದಾಗ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾದ ಉಚಿತಗಳನ್ನ ಬಿಜೆಪಿ ಅನೌನ್ಸ್ ಮಾಡ್ತು. ಇದು ಪಾಸಿಟಿವ್ ಅಲೆಯನ್ನ ಕ್ರಿಯೇಟ್ ಮಾಡ್ತಾ ಹೋಯ್ತು. ಇದರ ಬೆನ್ನಲ್ಲೇ ಬಜೆಟ್ ಬಂತು. ಮೋದಿ ಸರ್ಕಾರದ ಟ್ಯಾಕ್ಸ್ ಬಗ್ಗೆ ಜನಸಾಮಾನ್ಯರು ಅದರಲ್ಲೂ ಮಧ್ಯಮ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲೇ ಅಸಮಾಧಾನ ಇದೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಿ 12 ಲಕ್ಷದವರೆಗೂ ನೋ ಟ್ಯಾಕ್ಸ್ ಅಂತ ಅನೌನ್ಸ್ ಮಾಡಿಬಿಟ್ರು. ಒಂದರ್ಥದಲ್ಲಿ ಇದು ಕೂಡ ಗೇಮ್ ಚೇಂಜರ್ ಆಯ್ತು. ಎಲೆಕ್ಷನ್ಗೆ ಬೆರಳೆಣಿಕೆ ದಿನಗಳ ಹಿಂದೆ ನಡೆದ ಈ ಬೆಳವಣಿಗೆ ಕೂಡ ದೆಹಲಿಯಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಇನ್ನು ಈ ಪಾಸಿಟಿವ್ ಹಾಗೂ ನೆಗೆಟಿವ್ ವಿಚಾರಗಳನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಈ ವಿಚಾರದಲ್ಲಿ ಬಿಜೆಪಿ ಉಳಿದ ಎಲ್ಲಾ ಪಕ್ಷಗಳಿಗಿಂತ ಮುಂದೆ ಇತ್ತು. ಅದು ಕೂಡ ವರ್ಕ್ ಆಗಿರ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣವೇ RSS. ಹಲವು ತಿಂಗಳುಗಳ ಮುಂಚೆಯಿಂದ ಕೆಲಸವನ್ನ ಸ್ಟಾರ್ಟ್ ಮಾಡಿ ಜವಾಬ್ದಾರಿಗಳನ್ನ ವಿಂಗಡಿಸಿಕೊಂಡು ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಪರ್ ಆಕ್ಟಿವ್ ಆದ್ರು. ಒಂದು ಕಡೆ ಕೇಜ್ರಿವಾಲ್ ಬಗ್ಗೆ ಇದ್ದ ನೆಗೆಟಿವ್ ವಿಚಾರಗಳನ್ನ ಪ್ರಮೋಟ್ ಮಾಡಿದ್ರು. ಶೀಶ್ ಮಹಲ್, ಬಾಂಗ್ಲಾ ನಿವಾಸಿಗಳಿಗೆ ವ್ಯವಸ್ಥೆ ಮಾಡಿರೋದು, ಹಗರಣಗಳು, ಮಾಲಿನ್ಯವನ್ನ ಹರಿಬಿಟ್ರು. ಇದರ ಜೊತೆಗೆ ಬಿಜೆಪಿಗೆ ಪಾಸಿಟಿವ್ ಆಗೋ ಕೆಲಸಗಳು, ಘೋಷಣೆಗಳು, ಅಭಿವೃದ್ಧಿಗಳು, ಪ್ರಣಾಳಿಕೆ, ಆಶ್ವಾಸನೆ ಇದೆಲ್ಲವನ್ನ ನೀಟಾಗಿ ಜನರಿಗೆ ತಲುಪಿಸಿದ್ರು. ಇದರ ಮಧ್ಯೆ ಕೇಜ್ರಿವಾಲ್ ಹರಿಯಾಣ ಜನರ ಬಗ್ಗೆ ಆಡಿದ್ದ ಮಾತು, ಯಮುನಾ ನದಿ ಬಗ್ಗೆ ವಿಷದ ಹೇಳಿಕೆ ಇದೆಲ್ಲವನ್ನ ನೀಟಾಗಿ ಪಿಕ್ ಮಾಡಿ ಜನರಿಗೆ ತಲುಪಿಸೋ ಕೆಲಸವನ್ನ ಮಾಡಿದ್ರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿರ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಆಮ್ ಆದ್ಮಿ ಒಳಗೆ ನಡೆದ ಬೆಳವಣಿಗೆಗಳು ಕೂಡ ಹಿನ್ನಡೆ ತಂದಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಆಪ್ ಶಾಸಕರ ಸರಣಿ ರಾಜೀನಾಮೆ ಕೂಡ ಕೇಜ್ರಿವಾಲ್ಗೆ ಬ್ಯಾಕ್ ಫೈರ್ ಮಾಡ್ತಾ ಹೋಯ್ತು. ಎಲೆಕ್ಷನ್ಗೆ 3-4 ದಿನ ಬಾಕಿ ಇರೋವಾಗಲೇ 8ನೇ ಶಾಸಕ ರಾಜೀನಾಮೆ ನೀಡಿದ್ದು ದೊಡ್ಡ ಸುದ್ದಿ ಆಯಿತು. ಇದರ ಜೊತೆಗೆ ಸ್ವಾತಿ ಮಲಿವಾಲ್ ಫ್ಯಾಕ್ಟರ್,
ಯಾವಾಗ ತಮ್ಮ ಮೇಲೆ ಹಲ್ಲೆ ಆಯ್ತೋ ಆ ದಿನದಿಂದ ಎಲೆಕ್ಷನ್ ಹಿಂದಿನ ದಿನದ ತನಕ ಸತತವಾಗಿ ಕೇಜ್ರಿವಾಲ್ಗೆ ಮುಳ್ಳಾಗ್ತಾನೆ ಬಂದ್ರು. ಅಂದಹಾಗೆ ಸ್ವಾತಿ ಕೇವಲ ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು ಅಂತ ಹೈಡ್ರಾಮಾ ಮಾಡೋ ಕೆಲಸವನ್ನ ಮಾಡಲಿಲ್ಲ. ಮೊದಲಿಗೆ ವ್ಯವಸ್ಥಿತವಾಗಿ ಸ್ಲಂಗಳ ರಿಯಾಲಿಟಿ, ದೆಹಲಿಯ ಇತರ ಪ್ರದೇಶಗಳಲ್ಲಿನ ಕಸದ ವಿಚಾರ, ಯಮುನಾ ನದಿ ಸ್ವಚ್ಛತೆ ವಿಚಾರ, ಇಂಥ ಸೂಕ್ಷ್ಮ ವಿಚಾರಗಳನ್ನ ಬಿಚ್ಚಿಟ್ಟೆ ಕೇಜ್ರಿವಾಲ್ಗೆ ಕಂಟಕವಾಗ್ತಾ ಹೋದ್ರು. ಈಗ ವಾತಾವರಣ ಹೇಗಿದೆ ಅಂದ್ರೆ ಕೇಜ್ರಿವಾಲ್ ಸೋಲಿಗೆ ಕಾರಣವೇ ಒಂದು ಹೆಣ್ಣಿನ ಸೇಡು, ಸ್ವಾತಿಯೇ ಕೇಜ್ರಿವಾಲ್ರನ್ನ ಸೋಲಿಸಿದ್ದು ಅನ್ನೋ ಮಟ್ಟಕ್ಕೆ ಟಾಕ್ ಶುರುವಾಗಿದೆ. ಇನ್ನು ಇದರ ಜೊತೆಗೆ ಕಾಂಗ್ರೆಸ್ ಜೊತೆಗಿನ ಮನಸ್ತಾಪ ಕೂಡ ಆಪ್ಗೆ ಮುಳುವಾಗಿರ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಇಬ್ಬರು ಮೈತ್ರಿ ಮಾಡ್ಕೊಂಡಿದ್ದಿದ್ರೆ ಕೊನೆ ಪಕ್ಷ ಓಲೈಕೆ ವೋಟ್ಗಳು ಹಾಗೂ ಬಿಜೆಪಿ ವಿರೋಧಿ ವೋಟ್ಗಳೆಲ್ಲ ಒಂದೊಂದಾಗಿ ಆಪ್ ಅಕೌಂಟ್ಗೆ ಬೀಳ್ತಾ ಇತ್ತು. ಹೀಗೆ ಆಗದೆ ಇರೋದೇ ವೋಟ್ ಸ್ಪ್ಲಿಟ್ ಆಗೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಆರಂಭದಲ್ಲಿ ಕೇಜ್ರಿವಾಲ್ ಹಾಗೂ ರಾಹುಲ್ ತಟಸ್ಥವಾಗಿ ಇದ್ರು, ಒಬ್ಬರಿಗೊಬ್ರು ಬೈದಾಡ್ತಾ ಇರಲಿಲ್ಲ ಅನ್ನೋ ಸುದ್ದಿ ಇತ್ತು. ಆದ್ರೆ ಕೊನೆಗೆ ರಾಹುಲ್ ಕಂಪ್ಲೀಟ್ ಆಗಿ ತಿರುಗಿ ಬಿದ್ರು. ಕೇಜ್ರಿವಾಲ್ರನ್ನ ಕಳ್ಳ ಅಂತ ಕರೆದ್ರು, ಯಮುನಾ ನದಿ ವಿಚಾರದಲ್ಲಿ ತಿರುಗೇಟು ಕೊಟ್ರು. ಇದೆಲ್ಲವೂ ಕೊನೆಗೆ ಬಿಜೆಪಿಗೆ ಲಾಭ ತಂದು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಏನು ಬಿಜೆಪಿ ಗೆಲುವಿನ ಹಾದಿಗೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅದು ಖುದ್ದು ಅಮಿತ್ ಶಾ ಎಲೆಕ್ಷನ್ ಅಖಾಡಕ್ಕೆ ಇಳಿದಿದ್ದು. ಹಳ್ಳಿ ಪ್ರದೇಶದಲ್ಲಿ ಆಪ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದಿದ್ದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಕೆಲಸವನ್ನ ಮಾಡಿದ್ದು ಅಮಿತ್ ಶಾ. ಸುಮಾರು 360 ಹಳ್ಳಿಗಳನ್ನ ಗುರುತು ಮಾಡಿಕೊಂಡು ಅಲ್ಲಿನ ಮುಖಂಡರನ್ನ ಕರೆಸಿಕೊಂಡು ಮಾತನಾಡಿದರು. ಸರ್ಕಾರದಿಂದ ಅವರು ನಿರೀಕ್ಷೆ ಮಾಡ್ತಾ ಇರೋದೇನು, ಕೇಜ್ರಿವಾಲ್ ಆಡಳಿತದಲ್ಲಿ ಯಾವ ವಿಚಾರಕ್ಕೆ ಅಸಮಾಧಾನ ಇದೆ, ಇದೆಲ್ಲವನ್ನ ಕಲೆ ಹಾಕಿದರು. ಇದು ಕೇವಲ ಜನರ ಸಮೀಕರಣ ಆಗಲಿಲ್ಲ, ಜಾತಿ ಸಮೀಕರಣ ಕೂಡ ಆಯಿತು. ಬೇರೆ ಬೇರೆ ಜಾತಿಯ ಜನರನ್ನ ಒಗ್ಗೂಡಿಸಿ ಬಿಜೆಪಿ ಕಡೆಗೆ ಸೆಳೆದರು. ಹೇಗೆ RSS ಮೈಕ್ರೋ ಲೆವೆಲ್ ಪಕ್ಷ ಸಂಘಟನೆ ಮಾಡುತ್ತೋ ಅದೇ ಸ್ಟ್ರಾಟಜಿಯನ್ನ ಶಾ ಕೂಡ ಮಾಡಿದ್ರು. ಇದು ಎಲೆಕ್ಷನ್ಗೆ ಬೆರಳೆಣಿಕೆ ದಿನಗಳು ಇರುವಾಗ ಆಗಿದ್ರಿಂದ ಇದು ಕೂಡ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗಿ ಪರಿಣಮಿಸ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಆಪ್ಗೆ ಹೀನಾಯ ಸೋಲು ಆಗ್ತಾ ಇದ್ದ ಹಾಗೆ ಅಣ್ಣಾ ಹಜಾರೆ ಕೂಡ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಹಣ ಇದೆ, ಅಧಿಕಾರ ಇದೆ ಅಂತ ಕೇಜ್ರಿವಾಲ್ ಮಿತಿ ಮೀರಿ ಹೋಗಿದ್ರು. ಇದೇ ಕಾರಣಕ್ಕಾಗಿ ಈ ಪರಿಸ್ಥಿತಿ ಬಂದಿದೆ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೆ, ರಾಜಕೀಯಕ್ಕೆ ಬರಬೇಕು ಅಂದ್ರೆ ನಿಷ್ಕಳಂಕವಾಗಿರ್ಬೇಕು, ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ. ಆದ್ರೆ ಕೇಜ್ರಿವಾಲ್ ನಡೆದ ದಾರಿಯೇ ಬೇರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಈ ಸೋಲಿಗೆ ಖುಷಿಯನ್ನು ಕೂಡ ಹೊರಹಾಕಿದ್ದಾರೆ. ಅಣ್ಣಾ ಹಜಾರೆ ಹೋರಾಟ ಶುರು ಮಾಡಿದ್ದೇ ಕಾಂಗ್ರೆಸ್ನ ದುರಾಡಳಿತ ಹಾಗೂ ಭ್ರಷ್ಟಾಚಾರದ ವಿರುದ್ಧ. ಎಲ್ಲೋ ಇದ್ದ ಕೇಜ್ರಿವಾಲ್ ಮಧ್ಯ ಸೇರ್ಕೊಂಡು ಮದ್ಯದ ವಿರುದ್ಧ ಹೋರಾಡಿ ಹೈಪ್ ತಗೊಂಡು ಪಕ್ಷವನ್ನ ಕಟ್ಟಿ 2 ಬಾರಿ ಸಿಎಂ ಆಗಿ ದೆಹಲಿಯಲ್ಲಿ ಸೋಲಿಲ್ಲದ ಸರದಾರನಂತೆ ಇದ್ರು. ಈಗ ಬಿದ್ದಿರೋ ಹೊಡೆತ ವಿಪಕ್ಷದಲ್ಲಿ ಕೂರುವಂತೆ ಮಾಡಿದೆ. ಇಷ್ಟಾದರೂ ಇಂದು ಆಪ್ ಕಚೇರಿ ಎದುರು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದ ವಿಡಿಯೋಗಳು ವೈರಲ್ ಆಗಿ ಟ್ರೋಲ್ ಆಗ್ತಾ ಇದ್ವು. ಒಟ್ನಲ್ಲಿ ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಪಾರುಪತ್ಯವನ್ನ ಸಾಧಿಸಿದೆ. ಸದ್ಯ ದೆಹಲಿಗೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.